ಆಂಟಿ, ಅಸ್ಮಿತಾ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ? ಹೌದಾ? ಅವಳು ಮನೇಲೇ ಇದ್ದಾಳ ಆಂಟಿ? ಹಾ, ಮೇಲೆ ಇದ್ದಾಳೆ. ಸರಿ ಆಂಟಿ. ಆಂಟಿ, ಅಸ್ಮಿತಾ ರೂಮಲ್ಲಿ ಇಲ್ಲ, ಮನೇಲೇ ಇಲ್ಲ ಅನ್ಸುತ್ತೆ. ಹೌದಾ? ಇಷ್ಟೊತ್ತು ರೂಮಲ್ಲೇ ಇದ್ದಾಳೆ ಅನ್ಕೊಂಡಿದ್ದೆ. ಎಲ್ಲಿ ಹೋದ್ಲು ಹೇಳ್ದೇನೆ? ಏನಾಯ್ತು? ಅಸ್ಮಿತಾ ಮನೇಲಿ ಇಲ್ಲ ರೀ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಅದಕ್ಕೆ ಯಾಕೆ ಟೆನ್ಷನ್? ಕಾಲ್ ಮಾಡಿದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂಕಲ್. ಹೌದಾ? ಯಾರಿಗೂ ಹೇಳ್ದೆ ಅಸ್ಮಿತಾ ಎಲ್ಲಿಗೆ ಹೋಗಿದ್ದಾಳೆ? ಅಸ್ಮಿತಾ, ಅಸ್ಮಿತಾ, ಏನಾಯ್ತೆ ನಿನ್ಗೆ? ಏನೇ ನಿನ್ನ ಅವತಾರ? ನಿನ್ನೆ ಕೇಳ್ತಾ ಇರೋದು ಬೇಬಿ. ಇದೇನ್ ಮೈಯೆಲ್ಲ ಕೆಸರಾಗಿದೆ? ಏನಾಗಿದೆ ರೀ ಇವಳಿಗೆ? ಇಷ್ಟ ಕೇಳಿದ್ರು ಏನು ಹೇಳ್ದೆ ಹೀಗೆ ಗರ ಬಡ್ದವ್ರಂಗ್ ಹೋಗ್ತಾ ಇದ್ದಾಳಲ್ಲ. ಅಂಕಲ್, ನಮ್ ಡ್ಯಾಡಿ. ಓ, ನಮಸ್ಕಾರ. ಐ ಆಮ್ ಶೇಷಾದ್ರಿ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್. ನಮಸ್ಕಾರ ರೀ. ಓ,
ಆದಿತ್ಯ, ಇವ್ರ ಹೆಸರು ಏನಂದೆ? ಡ್ಯಾಡಿ, ರಾಜಾರಾಮ್ ಅವರು. ಆ ರಾಜಾರಾಮ್ ಅವರು ಇವರು ಅಂತ ಯಾಕೆ ಕರಿತಿದ್ಯಾ? ರಾಜಾರಾಮ್ ಅಂತ ಹೇಳು ಸಾಕು. ಈ ಮನೆ ಏನು ಪಾಳ್ ಬಿದ್ದಿರೋ ಮ್ಯೂಸಿಯಂ ತರ ಇದೆಯಲ್ಲೋ, ಈ ಮನೆಲ ನೀನ್ ಇಷ್ಟು ದಿನ ಇದ್ದಿದ್ದು? ಶೇಷಾದ್ರಿ ಅವರೇ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಎಲ್ಲಿ? ಆ ಸೋಫಾದಲ್ಲ? ವಾಸನೆ ಬರ್ತಾ ಇದೆ ಆ ಸೋಫಾಗಳು. ಅದಕ್ಕಿಂತ ಇಲ್ಲಿ ನಿಂತ್ಕೊಳ್ಳೋದೇ ಬೆಟ್ರ್ ಬಿಡಿ. ಅಣ್ಣವ್ರೆ, ಕಾಫಿ ಟೀ ಏನಾದರೂ ತಗೊಳ್ತೀರಾ? ಏನಂದ್ರಿ? ಅಣ್ಣವ್ರ? ನೀವು ಆದ್ಯ ಅವರ ದೊಡ್ಡಮ್ಮ ಡ್ಯಾಡಿ. ಓ, ರಾಜಾರಾಮ್ ಅವ್ರ ವೈಫ್? ನೋ ಥ್ಯಾಂಕ್ಸ್. ನಾನು ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಟೀ ಕಾಫಿ ಕುಡಿಯೋದಿಲ್ಲ. ಆದ್ಯ, ಮನ್ಸಿಗೆ ನೋವಾಗ್ತಿದ್ಯಾ? ನಿಮ್ ತಂದೆಯವ್ರಿಗೆ ಹೀಗಾಗಿದೆ ಅಂತ ತಿಳಿದು ನನ್ನ ಮನ್ಸಿಗೆ ತುಂಬಾ ನೋವಾಯ್ತಮ್ಮ. ನಿಮ್ ತಂದೆಯವ್ರನ್ನ ಸಾಯಿಸ್ತೋರ್ನ ಸಾಯಿಸೋಷ್ಟು ಕೋಪನೂ ಬಂದಿತ್ತು. ನನಗೆ ಈಗ ಅನ್ಸಿದ್ರೆ ಇನ್ನು ನಿನ್ನ ಪರಿಸ್ಥಿತಿನೂ ಅರ್ಥ ಆಗುತ್ತಮ್ಮ. ಚಚೆ, ಅಮೆರಿಕಾದಲ್ಲಿದ್ದು ಇಷ್ಟು ದಿನ ಇಲ್ಲಿರೋರ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ನಲ್ಲಿ ಇದ್ನಮ್ಮ. ಆದ್ರೆ ಈ ಹಚ್ಚ ಹಸಿರು ಹಳ್ಳಿಲಿ ಪ್ರಾಣ ತೆಗೆ ಹಾರ್ಡ್ ಕೋರ್ ಕ್ರಿಮಿನಲ್ಸು ಇರ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಇವನೇ ಅಲ್ವಾ ಶ್ರೀನು ಅಂದ್ರೆ? ಪ್ರೀತಿ ಪ್ರೀತಿ ಅಂತ ನಿನ್ನನ್ನ ಪೀಡ್ಸುದಂತಲ್ವಾ? ಇಷ್ಟು ದಿನ ನಿನ್ನನ್ನ ಆದಿತ್ಯನ ಬೇರೆ ಮಾಡ್ಬೇಕು ಅಂತ ತುಂಬಾ ರೀತಿಲಿ ಟ್ರೈ ಮಾಡಿದ್ನಂತಲ್ಲ? ಆದಿತ್ಯ ನನ್ಗೆಲ್ಲ ಹೇಳಿದ ಇವನ್ ಬಗ್ಗೆ. ನೀನು ಒಬ್ಬ ಮನುಷ್ಯನ? ಕಿಶೋರ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿನ ಸಾಯಿಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೋ ಬಂತು? ಹಲೋ ಸರ್, ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತುಂಬ ಮಾತಾಡ್ತಿದ್ದೀರಾ ನೀವು. ನಮ್ಮ ಹುಡುಗ ಏನು ಕಿಶೋರ್ ಅವ್ರನ್ನ ಸಾಯಿಸಿಲ್ಲ, ಜೊತೆಗೆ ಅವ್ರು ಸತ್ತಿದಾರ ಅನ್ನೋ ವಿಷಯ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕೆಲವು ದಿನ ಕಳೆದ್ರೆ ಅವ್ರು ಏನಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನು? ಹೌದು, ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನಮ್ದೇ ಸ್ವಲ್ಪ ಪದ್ಧತಿಗಳಿರುತ್ತೆ, ಅದಕ್ಕೆ ಗೌರವ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವಮಾನ ಮಾಡಬಾರ್ದು. ಕೇಳಿಸ್ಕೊಂಡ್ಯಾ ಆದ್ಯ? ಕೇಳಿಸ್ಕೊಂಡ್ಯಾ? ನಿಮ್ ತಂದೆನ ಸಾಯಿಸಿ ಇವ್ರು ಅದೆಷ್ಟು ಹಗುರವಾಗಿ ಮಾತಾಡ್ತಿದ್ದಾರೆ ಅಂತ. ನಿಮ್ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಪ್ಪ ನನ್ನ ಹತ್ರ ಹೇಳಿದ್ರಮ್ಮ. ಅದಕ್ಕೆ ನಾನು ಏರ್ಪೋರ್ಟ್ ಇಂದ ಬರ್ತಿದ್ದ ಹಾಗೆ ಈ ಡರ್ಟಿ ಮೈಂಡ್ಸ್ ಇರೋ ಮನೆಗೆ ಬರಬೇಡ, ನೀನ್ ಹೋಟೆಲಲ್ಲೇ ಇರು, ನಾನು ಆದ್ಯನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ, ಎಲ್ಲರೂ ಸೇರಿ ಅಮೆರಿಕಕ್ಕೆ ಹೋಗಿ ಅಲ್ಲೇ ಅನ್ಕೊಂಡಿರೋ ಡೇಟ್ಗೆ ಆದಿತ್ಯ ಮದುವೆ ಮಾಡೋಣ ಅಂತ ನಿಮ್ಮಪ್ಪ ನನ್ನ ಹತ್ರ ಹೇಳಿದ್ರಮ್ಮ.
ಆದ್ರೆ ಇವನು ನಿನ್ನನ್ನು ನಿಮ್ಮ ಅಪ್ಪನ ಅಮೆರಿಕ ಕರ್ಕೊಂಡು ಹೋಗ್ತಿದೀವಂತ ದ್ವೇಷದಿಂದ ಈ ರೀತಿ ಮಾಡಿದನಮ್ಮ. ನೋಡಮ್ಮ, ನಿಮ್ ತಂದೆಯವ್ರ ಲಾಸ್ಟ್ ವಿಶ್ನ ನಾನ್ ಪೂರ್ತಿ ಮಾಡ್ತೀನಮ್ಮ. ನಿನ್ಗೆ ಡ್ಯಾಡಿ ಇಲ್ದೆ ಹೋದ್ರು ನಾನಿದ್ದೀನಮ್ಮ. ನಡಿ ಆದ್ಯ, ನಿಮ್ ತಂದೆ ಅನ್ಕೊಂಡಿದ್ದ ಹಾಗೆ ಅನ್ಕೊಂಡಿರೋ ಮುಹೂರ್ತಕ್ಕೆ ನಿಮ್ಮಿಬ್ಬರು ಮದ್ವೆನ ಮಾಡಿಸ್ತೀನಿ. ಬಾಮ್ಮ. ನೋಡಿ, ನಮ್ಮಪ್ಪ ಏನೋ ದುಡುಕಿ ನಮ್ಮ ದೊಡ್ಡಪ್ಪನ ಜೊತೆ ಜಗಳ ಮಾಡ್ಕೊಂಡ್ರು. ಅದೊಂದು ವಿಷಯಕ್ಕೆ ನೀವು ಈ ಕುಟುಂಬನೇ ಅವಮಾನಿಸುವಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ತಂದೆನ ಈ ಸೀನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದು ನದಿ ಒಳಗೆ ತಳ್ಳಿದ್ದು ನಿಜಾನೇ ಆದ್ರೆ ನಮ್ಮ ತಂದೆ ಬಾಡಿ ಇನ್ನೂ ಸಿಕ್ಕಿಲ್ಲ. ನಮ್ಮಪ್ಪ ಹೇಗಿದ್ದಾರೋ ಗೊತ್ತಾಗೋವರೆಗೂ ನಾನು ಮದುವೆ ಆಗೋದಕ್ಕೆ ಸಿದ್ಧವಾಗಿಲ್ಲ. ಇಟ್ಸ್ ಓಕೆ ಅಮ್ಮ. ನಿಮ್ ತಂದೆಯವ್ರ ಬಗ್ಗೆ ಗೊತ್ತಾದ್ಮೇಲೆನೆ ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ. ಆದ್ರೆ ನಿಮ್ ತಂದೆಯವ್ರ ಬಗ್ಗೆ ಯಾವಾಗ ಗೊತ್ತಾಗುತ್ತೆ? ಎಷ್ಟು ದಿನ ಹಿಡಿಯುತ್ತೆ? ಅಲ್ಲಿವರೆಗೂ ಇಲ್ಲಿ ನಿಮ್ ತಂದೆಯವ್ರನ್ನ ಅವಮಾನಿಸಿದವ್ರ ನಡುವೆ ನಿಮ್ ತಂದೆಯವ್ರನ್ನ ಸಾಯಿಸಿದ ಕ್ರಿಮಿನಲ್ಸ್ಗಳ ಮಧ್ಯೆ ಯಾಕಿರ್ಬೇಕಮ್ಮ? ನಮ್ ಜೊತೆ ಅಮೆರಿಕಕ್ಕೆ ಬಂದ್ಬಿಡು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಾನು ಇಂಡಿಯನ್ ಎಂಬಾಸಿ ಜೊತೆ ಮಾತಾಡಿ ನಿಮ್ ತಂದೆಯವ್ರನ್ನ ಹುಡುಕ್ಸೋ ಜವಾಬ್ದಾರಿ ನಂದು. ಆದ್ಯ, ಹೋಗಮ್ಮ, ಹೋಗಿ ನಿನ್ ಲಗೇಜ್ ತಗೊಂಡ್ ಬಾ. ನಾವು ಈಗಲೇ ಅಮೆರಿಕಕ್ಕೆ ಹೊರಟೋಗೋಣ. ಆದಿತ್ಯ. ಹೌದು ಆದ್ಯ, ಹೋಗಿ ಲಗೇಜ್ ತಗೊಂಡ್ ಬಾ. ನಾನು ಎಷ್ಟೇ ಹೇಳಿದ್ರು ಯಾಕೆ ನಿಮ್ಗೇನೂ ಅರ್ಥನೇ ಆಗ್ತಿಲ್ಲ. ನಮ್ಮಪ್ಪನ ಬಗ್ಗೆ ಗೊತ್ತಾಗೋವರೆಗೂ ಮದುವೆ ಅನ್ನೋದಿಲ್ಲ. ನಾನಿಲ್ಲಿಂದ ಎಲ್ಲಿಗೂ ಬರೋದಿಲ್ಲ. ನಮ್ಮ ತಂದೆ ಬಗ್ಗೆ ಗೊತ್ತಾಗೋವರೆಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಬರೋದಿಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಆದ್ಯ. ನಿಮ್ ತಂದೆಯವ್ರಿಗೆ ಹೀಗಾಗಿದ್ಯಲ್ಲ ಅಂತ ನಾನು ಸಾಫ್ಟಾಗಿ ಕೇಳ್ತಾ ಇದ್ರೆ ನಿನಗೆ ಅಸಡ್ಡೆ ಅನ್ನಿಸ್ತಾ ಇದೆ. ನಿನ್ನನ್ನ ನನ್ನ ಮಗನಿಗೆ ಕೊಡ್ತೀನಿ ಅಂತ ನಿಮ್ಮಪ್ಪ ಮಾತು ಕೊಟ್ಟಾಗ್ಲೇ ನೀನು ನನ್ನ ಮನೆಗೆ ಸೊಸೆ ಆಗೋದೆ, ನನ್ನ ಮಗನಿಗೆ ಹೆಂಡತಿ ಆಗೋದೆ. ನಿನಗೆ ಅಪ್ಪ ಅಮ್ಮ ಇಬ್ರು ಇಲ್ಲದೆ ಇರೋದ್ರಿಂದ ಇನ್ಮೇಲೆ ನಾನು ಏನೇ ಹೇಳಿದ್ರು ಕೇಳಬೇಕು. ನನ್ನ ಜೊತೆಗೆ ನಾನು ಹೇಳಿ ಜಾಗಕ್ಕೆ ಬರಬೇಕು. ಸಾರಿ, ನಾನು ಹಾಗೆ ಕೇಳೋದು ಇಲ್ಲ, ಹಾಗೆ ಮಾಡೋದು ಇಲ್ಲ. ಏ ಆದಿತ್ಯ, ಹೋಗಿ ಆದ್ಯನ್ನ ಎಳ್ಕೊಂಡ್ ಬಾ. ಹೋಗು. ಇಲ್ಲಿ ನಮ್ಮನ್ನ ತಡೆಯೋ ಧೈರ್ಯ ಯಾರಿಗೂ ಇಲ್ಲ. ಎಳ್ಕೊಂಡು ಬಾ.
ಡ್ಯಾಡಿ ಏಯ್ ನಿನ್ನ ಡ್ಯಾಡಿ ಇರಿ ಡ್ಯಾಡಿ ಡ್ಯಾಡಿ ಮುಹೂರ್ತ ಇಟ್ಕೊಂಡ್ರೆ ಹೆಂಡತಿ ಆಗೋದಿಲ್ಲ, 3 ಗಂಟು ಬಿದ್ರೇನೆ ಹೆಂಡತಿ ಆಗೋದು. ಅಲ್ಲಿವರೆಗೂ ಆದ್ಯನ ಅನುಮತಿ ಇಲ್ಲದೆ 1 ಹೆಜ್ಜೆ ಮುಂದೆ ಇಟ್ರು ಬಾಯಿಂದ 1 ಮಾತು ಬಂದ್ರು ಪ್ರಾಣ ತೆಗೆದು ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಡ್ಯಾಡಿ ಡ್ಯಾಡಿ ಬೇಡ ಡ್ಯಾಡಿ 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 ಬನ್ನಿ ಡ್ಯಾಡಿ. ಡ್ಯಾಡಿ ಹೋಗೋ ಇಲ್ಲಿಂದ. ಮತ್ತೆ ಇಲ್ಲಿಗೆ ಬಂದ್ರೆ ಊರಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಡ್ಯಾಡಿ ತಡಿಬೇಡ ಡ್ಯಾಡಿ ಪ್ಲೀಸ್ ನನ್ನ ಮಾತು ಕೇಳಿ. ಇದು ಅವ್ರ ಮನೆ, ಅವ್ರ ಊರು, ಅವ್ರ ಜನರು. ಇಲ್ಲ ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಊರಲ್ಲಿ ಅಷ್ಟೇ ಅಲ್ಲ ಲೋಕಲಲ್ಲೂ ಇರೋಕ್ ಬಿಡೋದಿಲ್ಲ. ಪ್ಲೀಸ್ ಡ್ಯಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬನ್ನಿ ಡ್ಯಾಡಿ, ನೀವು ಬನ್ನಿ ಡ್ಯಾಡಿ. ಅಸ್ಮಿತಾ, 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 ಏನೇ ಇದು? ಏನಾಯ್ತು? ನೋಡು, ಉಗ್ರುಗ್ ಹಚ್ಕೊಳ್ಳೋದನ್ನ ತುಟಿಗೆ ಹಚ್ಕೋತಾ ಇದೆಯಲ್ಲೇ, ಏನಾಯ್ತು ನಿನಗೆ? ಐ ಆಮ್ ಇನ್ ಲವ್. ಹಾ? ನಾನು ಕೂಡ ಪ್ರೀತಿಯಲ್ಲಿ ಬಿದ್ದೋದೆ. ಕೆಸರಲ್ಲಿ ಬಿದ್ದು ಬಂದಿದ್ಯಾ ಅನ್ಕೊಂಡೆ. ಪ್ರೀತಿಲ್ ಬಿದ್ದು ಬಂದಿದ್ಯಾ? ಯಾರೇ ಅದು ಲಕ್ಕಿ ಫೆಲೋ? ಇನ್ಯಾರು? ಶೌರ್ಯ. ಏನು ಕೋಚಾ? ಎಸ್, ಕೋಚೆ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ನನ್ನ ಮನ್ಸಲ್ಲಿ ಫಿಕ್ಸ್ ಆಗಿದೆ. ಅಸ್ಮಿತಾ, ಆ ಕೋಚ್ ಜೊತೆ ಪ್ರೀತಿ ಏನೇ? ಪ್ರೀತಿ ಅಷ್ಟೇ ಅಲ್ಲ ಮಮ್ಮಿ, ಮದ್ವೆ ಕೂಡ ಅವ್ರ ಜೊತೆನೆ. ಈ ಜನ್ಮದಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಕೋಚ್ ಸರೇ. ಈ ಹುಚ್ಚು ಡಿಸಿಷನ್ ಯಾಕೆ ಬೇಬಿ? ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ಲೈನಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ಆ ಬಿಕಾರಿ ಕೋಚನ್ನ ನೀನ್ ಮದುವೆ ಮಾಡ್ಕೋಬೇಕು ಅಂತ ಇದ್ಯಾ? ಡ್ಯಾಡ್, ನೀವ್ ಡ್ಯಾಡೀಸ್ ಎಲ್ಲ ಹೀಗೇನಾ? ಯಾವಾಗ ನೋಡಿದ್ರು ಏನ್ ನೋಡಿದ್ರು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತೀರಾ? ನೀವು ಬಿಲಿಯನಿಯರೇ ಅಲ್ವಾ? ನಿಮ್ಮ ಆಸ್ತಿ ಎಲ್ಲ ನಂದೇ ಅಲ್ವಾ? ಮತ್ತೆ ನನ್ನ ಮದ್ವೆ ಆಗೋನು ಬಿಲಿಯನಿಯರೇ ಆಗ್ಬೇಕಾ? ಬೇಕಾಗಿಲ್ಲ ಡ್ಯಾಡ್. ನನ್ನ ಮದ್ವೆ ಆಗೋನ್ಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಕ್ವಾಲಿಟೀಸ್ ಇದ್ರೆ ಸಾಕು. ನನ್ನನ್ನ ಹ್ಯಾಂಡಲ್ ಮಾಡೋ ಪೇಷನ್ಸ್ ಇದ್ರೆ ಸಾಕು. ನನ್ನನ್ನ ಪ್ರೀತಿಸೋ ಮನ್ಸಿದ್ರೆ ಸಾಕು. ಇಷ್ಟೆಲ್ಲ ನಾನು ಇಲ್ಲಿವರೆಗೂ ಯಾರಲ್ಲೂ ನೋಡಿಲ್ಲ. ಕೋಚ್ ಸರ್ ಅಲ್ಲಿ ಇದನ್ನೆಲ್ಲ ನಾನು ನೋಡಿದ್ದೀನಿ ಡ್ಯಾಡ್.